ಒಂದು ಸುಂದರವಾದ ಹಳ್ಳಿ. ಈ ಹಳ್ಳಿನ ಜನರು ಮುಂಜಾನೆಯ ವೇಳೆ ತಮ್ಮ ತಮ್ಮ ಕೆಲಸ ಕಾರ್ಯಗಳ ಮೂಲಕ ದೂರದ ಊರಿಗೆ ಪ್ರಯಾಣ ಮಾಡುತ್ತಿದ್ದರು. ಆದರೆ ಸಂಜೆಯಾದರೆ ಮಾತ್ರ ಊರಿಗೆ ಬೇಗ ಬೇಗ ಬರ್ತಾ ಇದ್ರು. ಯಾಕೆಂದರೆ ಅಲ್ಲಿ ಇರುವ ಒಂದು ಬಂಗಲೆಯಲ್ಲಿ ಒಂದು ದೆವ್ವ ವಾಸವಾಗಿತ್ತು. ಈ ದೆವ್ವವು ಸಂಜೆ ಬರುವವರನ್ನೆಲ್ಲ ಹಿಡಿದು ತಿಂತಾ ಇತ್ತು. ಹೀಗಿರುವಾಗ ಒಂದು ದಿನ, ರೀ, ನೀವು ಕೇಳಿಸ್ಕೊಂಡ್ರಾ? ನಮ್ಮೂರಿನ ಬಂಗ್ಲೆಯಲ್ಲಿ ದೆವ್ವ ಇದೆಯಂತೆ. ಹೌದು, ಅದರಲ್ಲಿ ಚಿನ್ನ ಇದೆ. ಹೀಗೆ ಮಾತನಾಡುತ್ತಿರುವಾಗ ಅಲ್ಲಿ ಒಬ್ರು ಸಾಧು ಬರ್ತಾರೆ. ನೋಡಿ, ಕೇಳಿಸ್ಕೊಳ್ಳಿ, ಇಲ್ಲಿ ಆ ಬಂಗ್ಲೆ ಹತ್ರ ಯಾರೂ ಹೋಗ್ಬೇಡಿ. ಹಣದ ವ್ಯಾಮೋಹಕ್ಕೆ ಹೋದ್ರೆ ನಿಮ್ ಜೀವಕ್ಕೆ ಅಪಾಯ ಇದೆ, ನೆನ್ಪಿಟ್ಕೊಳ್ಳಿ. ಇಲ್ಲ ಸ್ವಾಮೀಜಿ, ನಾವು ಹೋಗೋದಿಲ್ಲ, ಧನ್ಯವಾದ ನಮಗೆ ತಿಳಿಸಿದ್ದಕ್ಕೆ ಅಂತ ಹೇಳಿ ಆ ಸಾಧು ಅಲ್ಲಿಂದ ಹೊರಡ್ತಾರೆ. ಆದರೆ ಆ ಮನೆ ಯಜಮಾನನಿಗೆ ಹಣದ ಮೇಲೆ ವ್ಯಾಮೋಹ ಉಂಟಾಗಿ ಆ ಬಂಗಲೆಯ ಹತ್ರ ಪ್ರಯಾಣ ಮಾಡುತ್ತಾನೆ. ಹೇಗೋ ಬಂಗ್ಲೆ ಒಳಗಡೆ ತಲುಪಿದಾಗ ಅಲ್ಲಿ ವಜ್ರ ವೈಡೂರ್ಯದ ಭಂಡಾರ ಕಾಲ ಸಿಗುತ್ತದೆ. ಅವನು ಖುಷಿಯಿಂದ ಅದನ್ನು ಎತ್ತಲು ಹೋದಾಗ, ಯಾರು ನೀನು? ಯಾಕೆ ಇಲ್ಲಿ ಬಂದಿರುವೆ? ಇವತ್ತು ನಿನ್ನನ್ನು ಬಿಡಲ್ಲ. ಆಹಾ, ಭರ್ಜರಿ ಭೋಜನ. ಅಯ್ಯೋ, ದಯವಿಟ್ಟು ನನ್ನನ್ನು ಕ್ಷಮಿಸಿ. ಹಣದ ವ್ಯಾಮೋಹದಿಂದ ಇಲ್ಲಿಗೆ ಬಂದೆ. ಈ ವಿಚಾರವನ್ನು ತಿಳಿದ ಸಾಧು ಅಲ್ಲಿಗೆ ಬರುತ್ತಾರೆ. ಯಾರು ನೀನು? ಬಿಟ್ಟು ಬಿಡು ಅವನನ್ನು, ತಿಳಿಯದೆ ತಪ್ಪಾಗಿದೆ. ಸಾಧು ತನ್ನ ಮಂತ್ರವಿದ್ಯೆಯಿಂದ ಆ ದೆವ್ವವನ್ನು ಸಾಯಿಸಿ ಅವರಿಬ್ಬರೂ ಅಲ್ಲಿಂದ ಹೊರಡ್ತಾರೆ. ಪ್ರೀತಿಯ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.